ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಟ್ಟು 10 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. 2 ತಿಂಗಳಿನಲ್ಲಿ ಚುನಾವಣೆ ನಡೆಸೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಅರಿಯೋದಕ್ಕೆ ನ್ಯೂಸ್ 18 ಕನ್ನಡ ಮುಂದಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮ ಪಾಲಿಕೆ ಪಯಣದಲ್ಲಿ ನಾವು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಒಟ್ಟು 10 ವಾರ್ಡ್ಗಳನ್ನು ಒಳಗೊಂಡಿರುವಂಥ ಮತಕ್ಷೇತ್ರ ಇದು. ಚಾಮರಾಜಪೇಟೆ, KR ಮಾರ್ಕೆಟ್, ಚೆಲುವಾದಿಪಾಳ್ಯ, IPD ಸಾಲಪ್ಪ ಲೇಔಟ್, ಆಜಾದ್ ನಗರ, ಕಸ್ತೂರ್ಬಾ ನಗರ, ಜಗಜೀವ ರಾಮನಗರ, ಹಳೆಗುಡ್ಡದಹಳ್ಳಿ, ಪಾದರಾಯನಪುರ ಹಾಗೂ ರಾಯಪುರಂ. ಹೀಗೆ ಒಟ್ಟು 10 ವಾರ್ಡ್ಗಳಿರುವಂಥ ಮತಕ್ಷೇತ್ರ ಇದು. ಹಾಗಿದ್ರೆ ಇಲ್ಲಿರುವಂಥ ವಾರ್ಡ್ನಲ್ಲಿರುವಂಥ ಜನರ ಅಭಿಪ್ರಾಯ ಏನು? ಕಾರ್ಪೊರೇಷನ್ ಚುನಾವಣೆ ನಡಿಬೇಕು ಅಂತಿದ್ದಾರಾ, ಬೇಡ ಅಂತಿದ್ದಾರೆ? ಇಲ್ಲಿರುವಂಥ ಜನರು ಎದುರಿಸ್ತಾ ಇರುವಂಥ ಸಮಸ್ಯೆಗಳೇನು, ಜೊತೆಗೆ ಇಲ್ಲಿರುವಂಥ ಮಾಜಿ ಕಾರ್ಪೊರೇಟರ್ಗಳು ಏನು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಪಾಲಿಕೆ ಪಯಣದಲ್ಲಿ ಕೇಳ್ತಾ ಹೋಗೋಣ. ಇವತ್ತಿನ ನಮ್ಮ ಪಾಲಿಕೆ ಪಯಣದಲ್ಲಿ ನಾವು ಚೆಲುವಾದಿ ಪಾಳ್ಯ ವಾರ್ಡ್ನಲ್ಲಿದ್ದೀವಿ. ಹಾಗಿದ್ರೆ ಈ ವಾರ್ಡ್ ವ್ಯಾಪ್ತಿಯಲ್ಲಿರುವಂಥ ಜನರ ಸಮಸ್ಯೆಗಳೇನು, ಪಾಲಿಕೆ ಚುನಾವಣೆ ನಡೆಯದಿರೋದ್ರ ಬಗ್ಗೆ ಇವರಿಗಿರುವಂಥ ತಕರಾರೇನು ಅನ್ನೋದನ್ನು ಇವತ್ತಿನ ಈ ಪಾಲಿಕೆ ಪಯಣದಲ್ಲಿ ನಾವು ನೋಡ್ತಾ ಹೋಗೋಣ. ರಾಜಕಾರಣಿಗಳಿಗೆ ಚುನಾವಣೆ ಅನ್ನೋದು ಒಂದು ಹಬ್ಬ. ರಾಜಕೀಯ ಪಕ್ಷಗಳಿಗೆ ಚುನಾವಣೆ ಅನ್ನತಕ್ಕಂಥದ್ದು ಸಂಘಟನಾತ್ಮಕವಾಗಿ ಭವಿಷ್ಯದ ನಾಯಕರನ್ನು ರೂಪಿಸತಕ್ಕಂಥ ಒಂದು ಹಂತ. ಅದು ಇಟ್ ಇಸ್ ಎ ಸ್ಟೆಪ್ ಆಫ್ ದಿ ಕ್ರಿಯೇಷನ್ ಆಫ್ ದಿ ಆರ್ಗನೈಸೇಷನ್ ಆ್ಯಂಡ್ ಫ್ಯೂಚರ್ ಲೀಡರ್ಸ್. ಹಾಗಾಗಿ ಚುನಾವಣೆ ನಡೀಬೇಕು. ಚುನಾವಣೆ ಹ್ಯಾಕ್ ಮಾಡಲಿಲ್ಲ ಅನ್ನೋದು ಕಾರಣ ಬೇರೆ. ಅದು ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಒಂದು ಕೈವಾಡನೂ ಇದೆ, ಒಂದು ನೆಗ್ಲೆಕ್ಟು ಇದೆ. ಹಾಗಾಗಿ ನಾನು ಈ ರಾಜಕೀಯ ಪಕ್ಷ ಆ ರಾಜಕೀಯ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ಸಮಸ್ಯೆ ಇಲ್ಲದೇ ಇರತಕ್ಕಂಥ ನೋಡಿಕೊಳ್ಳುವ ಕೆಲಸ ನಗರ ಪಾಲಿಕೆಯ ಸದಸ್ಯನ ಕೆಲಸ. ನನ್ನ ಮನೆಗೆ ಬಂದವನ ಸಮಸ್ಯೆ ಬಗೆಹರಿಸೋದು ನನ್ನ ವೈಯಕ್ತಿಕ. ಅದು ಆದರೆ ಕ್ಷೇತ್ರ ಚೆನ್ನಾಗಿರಲಿ ಅಂತೇಳಿ ಅಪೇಕ್ಷೆ ಪಡೋದೇ ಒಬ್ಬ ನಗರ ಪಾಲಿಕೆಯ ಸದಸ್ಯನ ಕರ್ತವ್ಯ. ಹಾಗೂ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ, ಸಕಾಲದಲ್ಲಿ ಕಸ ಎತ್ತಿದಾರ, ಸಕಾಲದಲ್ಲಿ ಗುಂಡಿ ಬಿದ್ದಿದೆಯಾ, ಸಕಾಲದಲ್ಲಿ ಎಲ್ಲೆಲ್ಲಿ ಮಳೆ ನೀರು ಹೋಗ್ತಾ ಇಲ್ಲ, ಮಳೆ ನೀರು ಹೋಗ್ತಿಲ್ಲ, ಯಾವ ಜನಕ್ಕೆ ಏನು ಸಮಸ್ಯೆ ಆಗಿದೆ ಅಂತ ಆ ಸ್ಥಳದಲ್ಲೇ ಬಗೆಹರಿಸಲಿಕ್ಕೆ ಇರಬೇಕಾದಂಥ ಒಂದು ವ್ಯವಸ್ಥೆ ಮತ್ತು ಆ ವ್ಯಕ್ತಿಯೇ ಸ್ಥಳೀಯ ಸಂಸ್ಥೆಯ ಚುನಾವಣೆಯ ಪ್ರತಿನಿಧಿ. ಖಂಡಿತ ಕೌನ್ಸಿಲ್ ಎಲೆಕ್ಷನ್ ಜಲ್ದಿ ನಡೆಸಲೇಬೇಕು ಸರ್. ಯಾರು ನಿಂತರೆ ಗೆಲ್ತಾರೆ, ಯಾರ ಪರ ಇದೆ ಒಲವು? ಈ ಕಡೆ ಯಾರು ನಿಲ್ಲಿ ಸರ್, ಯಾರು ನಿಲ್ಲಿ ಗೆಲ್ಲಿ. ಇಲ್ಲಿ ಬಿಜೆಪಿ ಕೌನ್ಸಿಲರ್ ಆಲ್ರೆಡಿ 2 ಸಲ ಗೆದ್ದಿದ್ದಾರೆ. ಈಗ ಅವ್ರು ಇಲ್ವಲ್ಲ, ಅವ್ರು ಇಲ್ಲ. ಇನ್ನು ಬಿಜೆಪಿ ನಿಂತರೆ ಗೆದ್ದು ಬಿಡ್ತಾರ, ಗೆಲ್ತಾರೆ ಸರ್. ಖಂಡಿತ ಈ ವಾರ್ಡ್ ಗೆಲ್ತಾರೆ ಸರ್. ಈ ವಾರ್ಡ್ ಬಿಜೆಪಿನೇ ಖಂಡಿತ ಗೆಲ್ತಾರೆ. ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಸರ್, 1-2 ಅಲ್ಲ, ಸಿಕ್ಕಾಪಟ್ಟೆ ಇಲ್ಲ. ಇಲ್ಲಿ ಯಾರು ರೆಸ್ಪಾನ್ಸ್ ಯಾರು ತಗೋತಾ ಇಲ್ಲ. ಏರಿಯಾಗಳು ನೋಡಿದ್ರೆ ಎಷ್ಟೊಂದು ಕಚರಗಳಿದೆ, ಸಿಕ್ಕಾಪಟ್ಟಿದೆ ಸರ್. ಇಲ್ಲ ಅಂತಲ್ಲ, ಅಲ್ಲಿ ಮರ್ಮಿಸಿ ಅಲ್ಲಿ ಒಂದು ಕಡೆ ಹೋಗಿ ನೋಡಿ ಸರ್, ಅಲ್ಲೂ ಇದೆ. ಇಲ್ಲಿ ಸಂಧಿ ನೋಡಿ, ಈ ಸಂಧಿಯಲ್ಲಿ ಮೋರಿ ಹಾಕಿದ್ರು, ಮೋರಿ ಚೇಂಬರ್ ಲೈನ್ ಚೇಂಜ್ ಮಾಡಿದ್ರು, ಅದು ಹಂಗೆ ಬಿಟ್ಟವ್ರೆ. 2 ಕಡೆ ಮಳೆ ನೀರು ಹೊಡೆದು ಎಲ್ಲ ಮನೆ ಒಳಗೆ ನುಗ್ತಾ ಇದೆ. ಅಲ್ಲಿ ವಾರ್ಡ್ನಲ್ಲಿ ಎಲ್ಲ ಸಮಸ್ಯೆನೂ ಇದೆ. ಕಾರ್ಪೊರೇಟರ್ ಇದ್ದರೆ ಸರಿ ಹೋಗುತ್ತೆ. ಅದು ಪ್ರೆಸೆಂಟು ಕಾರ್ಪೊರೇಟರ್ 10 ವರ್ಷ ಆಯಿತು, ಕಾರ್ಪೊರೇಟರ್ ಇಲ್ಲ. ಕಾರ್ಪೊರೇಟರ್ ಎಲೆಕ್ಷನ್ ಮಾಡಿಸ್ಬೇಕಾಗುತ್ತೆ. ಒಟ್ಟಿನಲ್ಲಿ ನಮ್ಮ MLA ಕಡೆಯೂ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ, ಯಾವುದು ಮಾಡ್ತಾ ಇಲ್ಲ ಅಂತ ಇಲ್ಲ. ಎಲ್ಲ ಕೆಲಸಕ್ಕೂ MLA ಜಮೀರ್ ಅಹಮದ್ ಖಾನು, ಅವ್ರ PA ಇದ್ದಾರೆ ಅಯ್ಯೂಬ್ ಸರ್ ಅಂತ. ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವಾಗ ಮೋರಿ ಕೆಲಸ, ಕಸ ತೊಟ್ಟಿ ಕೆಲಸ, ಏನೇನು ಸಮಸ್ಯೆ ಇದೆ ಎಲ್ಲ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾರ್ಪೊರೇಟರ್ ಎಲೆಕ್ಷನ್ ಆದರೆ ನಮ್ಗೆ ಒಳ್ಳೇದಾಗುತ್ತೆ. ಅವ್ರವ್ರ ಏರಿಯಾ ಅವ್ರವ್ರು ನೋಡ್ಕೊತಾರೆ.
ಏಳು ವಾರ್ಡನ್ನು ನೋಡಬೇಕು. ಈಗ ಇಲೆಕ್ಷನ್ ಆದ್ರೆ ಯಾರು ಗೆಲ್ಬೋದು ಈ ವಾರ್ಡಲ್ಲಿ? ಇದು ಕಾಂಗ್ರೆಸ್ ವಾರ್ಡೇ ಸರ್ ಇದು. ಬಟ್ ಲಾಸ್ಟ್ ಟೈಮ್ 2 ಸಲ ಬಿಜೆಪಿ ಅವರಿಗೆ 2 ಸಲ ಬಿಜೆಪಿ ಇತ್ತು. ಅವರು ನಮ್ಮೂರವರು, ಈ ಕ್ಷೇತ್ರದವರು, ಊರು ಒಳಗಡೆ ಇರೋದ್ರಿಂದ ಅವ್ರು ಕಾರ್ಪೊರೇಟರ್ ಆದ್ರು. ಇವಾಗ ಪ್ರೆಸಿಡೆಂಟ್ ಆಗಿ ಅವ್ರು ಯಾರು ಇಲ್ಲ, ಇಬ್ರು ಮಲ್ರಾದ್ರು. ಆ ಸಮಸ್ಯೆಯಿಂದ ಇಲ್ಲಿ ಕಾಂಗ್ರೆಸ್ನೇ ಸ್ಪರ್ಧೆ ಆಗುತ್ತೆ. ಕಾಂಗ್ರೆಸ್ ಯಾರು ಟಿಕೆಟ್ ತಗೊಂತಾರೆ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ಇಲ್ಲ ಅಂದ್ರೆ ಹೆಂಗೆ ಕೌನ್ಸಿಲರೇ ಇಲ್ಲ ನಮ್ಮ ಏರಿಯಾಗೆ ಮಾಡಬೇಕೆಲ್ಲ. ಈಗ ತುಂಬಾ ವರ್ಷಗಳಾಯ್ತು ಇಲ್ಲಿ ಕೌನ್ಸಿಲರ್. ಏನ್ ಸಮಸ್ಯೆ ಈ ಕಡೆ ಎಲ್ಲ? ಸಮಸ್ಯೆ ಒಂದು ಲೀಡರ್ ಇದ್ರೆ ಎಲ್ಲರಿಗೆ ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂದರೆ ನಾವು ಯಾರಿಗೆ ಹೇಳ್ಬೇಕು ಹೇಳಿ? ಕೌನ್ಸಿಲರ್ ಇದ್ದರೆ ಹೋಗ್ತೀನಿ, ಹೇಳ್ತೀನಿ ಈ ಕೆಲಸ ಮಾಡಿ ಅಂತ ಹೇಳ್ತೀನಿ. ಯಾರಿಲ್ಲ ಅಂದರೆ ಯಾರಿಗೆ ಹೇಳ್ತಾರೆ? ಈ ಕಡೆ ಕಸ ಸಮಸ್ಯೆ ಎಲ್ಲ ಜಾಸ್ತಿ ಇದೆ. ಜಾಸ್ತಿ ಇದೆ. ಕ್ಲೀನ್ನೆಸ್ ಇಲ್ಲ, ಏನು ಕೆಲಸ ಸರಿಯಾಗಿಲ್ಲ. ಮಾಡಬೇಕು. BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳಲ್ಲಿ ಯಾರು ಇರಲಿ, ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಕೊಡಿ ಸೀಟ್. ಹಂಗೆ ಕೊಡಬೇಕು. ನಮ್ಮ BJP ಜನತಾದಳ ಕಾಂಗ್ರೆಸ್ ಏನಿಲ್ಲ, ಎಲ್ಲರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಕೆಲಸ ಅವ್ರಿಗೆ ಕೊಡಿ ಸೀಟ್. ಅವ್ರು ಕೊಟ್ಟರೆ ಕೆಲಸ ಮಾಡಿದ್ರೆ ಎಲ್ಲರ ಪಬ್ಲಿಕ್ಗೆ ಇದು ಆಗುತ್ತೆ, ಅನುಕೂಲ ಆಗುತ್ತೆ. ಕಾರ್ಪೊರೇಷನ್ ಎಲೆಕ್ಷನ್ ಮಾಡಬೇಕು ಬೇಡವೋ ಅಂತ? ಮಾಡಬೇಕು ಸರ್, ಖಂಡಿತ ಮಾಡಬೇಕು. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು? ನಮಗೆ ಇದು ರೋಡೆಲ್ಲ ಆಗಬೇಕಿಲ್ಲ, ರೋಡ್ ಆಗಬೇಕು, ನಮ್ಗೆ ಇದೆಲ್ಲ ಮಾಡಬೇಕು, ವ್ಯವಸ್ಥೆಗಳು ಆಗಬೇಕು. ಅದಕ್ಕೆ ಕಾರ್ಪೊರೇಟ್ ಬರಬೇಕು. ಸೊ ನಾವೀಗ ಚಲುವಾದಿ ಪಾಳ್ಯದಿಂದ ನೇರವಾಗಿ ಹಳೆಗುಡದಳ್ಳಿ ವಾರ್ಡ್ಗೆ ಬಂದಿದ್ದೀವಿ. ಹೆಚ್ಚು ಕಮ್ಮಿ ಒಂದೇ ರೀತಿಯಾಗಿರುವಂತಹ ಏರಿಯಾ ಚಲುವಾದಿ ಪಾಳ್ಯ ಮತ್ತು ಹಳೆಗುಡದಳ್ಳಿ ವಾರ್ಡು. ಸೊ ಹಾಗಿದ್ರೆ ಹಳೆಗುಡದಳ್ಳಿ ವಾರ್ಡ್ನಲ್ಲಿರುವಂಥ ಜನರ ಅಭಿಪ್ರಾಯ ಏನು? ಇಲೆಕ್ಷನ್ ಬೇಕು ಅಂತಿದ್ದಾರಾ, ಬೇಡ ಅಂತಿದ್ದಾರಾ? ಸೊ ಈ ಕ್ಷಣ ಚುನಾವಣೆ ಆದರೆ ಯಾವ ಪಕ್ಷದ ಅಭ್ಯರ್ಥಿ ಇಲ್ಲಿ ಗೆಲ್ಬಹುದು ಅಂತ ಇಲ್ಲಿರುವಂಥ ಜನರು ಅಂದ್ಕೊಂಡಿದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಬೆಂಗಳೂರಿನಲ್ಲಿ ಅಷ್ಟೊಂದು ಸ್ವಚ್ಛತೆ ಇಲ್ಲ ಸರ್. ಇವಾಗ ಕಾರ್ಪೊರೇಷನ್ ಎಲೆಕ್ಷನ್ ಆದರೆ ಸ್ವಚ್ಛತೆ ಬರುತ್ತೆ. ನಾವು ಕಾರ್ಪೊರೇಟರ್ನ ಹೋಗಿ ಮಾತಾಡ್ಬೋದು. ನಮ್ಮ ಏರಿಯಾದಲ್ಲಿ ಗಲೀಜು ಇದೆ, ಕಸ ಗಾಡಿ ಬರಲ್ಲ. ಬರೆದಿದ್ರೆ ಹೆಂಗೆ ಹೋಗುತ್ತೆ ಹೇಳಿ? ಏನು ಮಾಡಬೇಕು ಜನಗಳು? ಕಸ ತಗೊಳ್ಳೋ ಗಾಡಿ ಬಂದರೆ ಯಾರೂ ಹಾಕಲ್ಲ, ಗಾಡಿ ಬರಲ್ಲ ಮನೆ ಹತ್ರ, ಕಸ ಹಾಕ್ತಾರೆ. ಅಂತ ಗಲೀಜು ಇದೆ, ನೀಟಾಗಿರ್ಬೇಕು, ಸ್ವಚ್ಛತೆಯಾಗಿದ್ರೆ ಜನಗಳಿಗೆ ಆರೋಗ್ಯ ಒಳ್ಳೆಯಾಗಿರ್ತದೆ. ಅದು ಬಿಟ್ಬಿಟ್ಟು ಈ ಥರ ಗಲೀಜು ಮಾಡ್ಕೊಂಡಿದ್ರು ತೊಂದರೆನೇ ಜನಗಳಿಗೆ. ಇಲ್ಲರ ಕೌನ್ಸಿಲರ್ಗೆ ಕಂಟ್ರೋಲಾಗಿ ಕಟ್ಕೊಂಡು ಅವ್ರು ಇದು ಮಾಡಿದ್ರೆ ತೊಂದರೆನೂ ಬಗೆಹರಿತು. ಈಗ ಎಲೆಕ್ಷನ್ ಆಗಿಲ್ಲ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದಾರೆ ಅವರು. ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಇದು ಹಾಕ್ತಾ ಇದ್ದಾರೆ. ತೊಂದರೆ ಅಧಿಕಾರಿಗಳೇನು ಬರಲ್ಲ, ಅದಕ್ಕೆ ಬರಲ್ಲ. ಅದರಿಂದ ವ್ಯಾಪಾರ ಮಾಡೋದೇ ಕಷ್ಟ ಇದೆ. ಮುಂದೆ ಏನು ಮಾಡೋದು, ತೊಂದರೆ ಆಗ್ತೈತಲ್ಲ. ವ್ಯಾಪಾರ ಮಾಡಲ್ಲ, ಬಡಿಗೆ ಆಗಲ್ಲ, ಹಂಗಾಗ್ಬಿಟ್ಟು ಕೆಲಸ ಮಾಡ್ತಾಯಿದ್ರು. ಈಗ ಹೋದ ವರ್ಷದಿಂದ ಅಲ್ಲಿ ಇದು ಮಾಡ್ತಾಯಿದ್ದಾರೆ, ತೊಂದರೆ ಮಾಡ್ತಾಯಿದ್ದಾರಲ್ಲ. ಕಾಶಿನಲ್ಲಿ ಎತ್ತೆಲ್ಲ ಅವರು ಎಲೆಕ್ಷನ್ ನಡೆದಿಲ್ಲ ಅಂದ್ಬಿಟ್ಟು ಇದು ಮಾಡ್ತಾರೆ ಅಂದ್ಬಿಟ್ಟು ಇದು ಮಾಡ್ತಾರೆ. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗ್ಬಿಟ್ಟಿದೆ ಈ ಕಡೆ. ಈ ಕಡೆ ಅಂತಲ್ಲ, ಎಲ್ಲ ಬೆಂಗಳೂರಲ್ಲಿ ಹೀಗೆ ಆಗಿದೆ. ಬೆಂಗಳೂರಲ್ಲಿ ಕೆಲವು ಕಡೆ ಮಾಡ್ತಾ ಇದ್ದಾರೆ, ಕೆಲವರು ಮಾಡಿಸ್ತಾ ಅವ್ರವ್ರು ಇದಕ್ಕೆ ವಾರ್ಡಿಗೆ ಅವ್ರು ಮಾಡ್ಕೊತಾ ಇದ್ದಾರೆ, ಕೆಲವರು ಹಿಂಗೆ ಮಾಡ್ತಾ ಇದ್ದಾರೆ. ಚೆನ್ನಾಗ್ಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ಅದೆಲ್ಲ ಈ ಸಲ ಹೇಳೋಕ್ಕಾಗಲ್ಲ ಸರ್, ಯಾರು ಬರ್ತಾರೆ. ಫೈಟ್ ಇದೆ, ಕಾಂಪಿಟೇಷನ್. ಕಾಂಗ್ರೆಸ್ ವಾರ್ಡೇನೆ ಹೇಳೋಕ್ಕಾಗಲ್ಲ ಕೆಲವು ಸರಿ. ಏನು ಸಮಸ್ಯೆ ಇಲ್ಲ, ಕಸ ಒಂದೇನೆ, ಇಕ್ಕಿದೆಲ್ಲ ಕರೆಕ್ಟ್ ಆಗಿದೆ. ರಸ್ತೆ ಗುಂಡಿ ಅದಿದೆಲ್ಲ ಎಲ್ಲ ಕರೆಕ್ಟ್ ಆಗಿದೆ. ಕಾರ್ಪೊರೇಷನ್ ಎಲೆಕ್ಷನ್ ಆಗಲೇಬೇಕು. ಯಾಕಂದ್ರೆ ಆಗಲಿಲ್ಲ ಅಂದರೆ ಯಾರನ್ನೂ ಏನು ಹೇಳೋಕ್ಕಾಗಲ್ವಲ್ಲ. ಇವಾಗ ಇವರು ಏನು ಮಾಡ್ದೆ, ಇವಾಗಲೇ DK ಸಾಹೇಬರು ಕೂತಿದ್ದಾರೆ. ಇನ್ನು ಮೇಲೆ ಏನು ಮಾಡ್ತಾರಂತ ಗೊತ್ತಾದ್ರೇ, ಇನ್ಮೇಲೆ ಕೆಲಸಗಳು ಏನೋ ಆದ್ರೇ. ಮತ್ತು ಈ ರೆವಿನ್ಯೂ ಎಲ್ಲ ರಿಜಿಸ್ಟರ್ ಆಗ್ತಾಯಿಲ್ಲ. ಯಾಕಂದರೆ ಇವಾಗ ನಡೀತಾರೆ ಸಮಸ್ಯೆ. ಯಾಕಂದರೆ ಕನ್ಸ್ಟ್ರಕ್ಷನ್ ವರ್ಕ್ ನಡೆದ್ರೇ ಎಲ್ಲರಿಗೂ ಅನುಕೂಲ ಆಗೋದು. ಸರ್, ಕಸ ಫುಲ್ ಬೀದಿ ಆಗಿಬಿಟ್ಟಿದೆ. ಅದು ಕಸ ಪಾಪ ಬಂದು ಎತ್ತಾರೆ, ತಿರ್ಗಾ ಕಸ ಎಲ್ಲ ಹಾಕ್ತಾ ಇರ್ತಾರೆ ಎಲ್ಲರೂ. ಅದು ಪಾಪ ಕಷ್ಟ ಮಾಡಿ ಫುಲ್ ಕಸನೇ ಇದೆ. ಅದು ರೋಡ್ ಬರೋವಾಗ ಫುಲ್ ರೋಡ್ ಜಾಮ್ ಆಗಿಬಿಡ್ತಾರೆ. ಅಲ್ಲಿ ಪಂಚರ್ ಶಾಪು, ಇಲ್ಲಿ ಕಸ. ಅದಕ್ಕೆ ಏನು ಮಾಡೋದು ಅಂದರೆ ಲಾರಿನೂ ಬರ್ತದೆ. ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿದ್ರೆ ಸರಿ ಹೋಗುತ್ತೆ. ಆಗತ್ತೆ. ಅದು ಎಲ್ಲ ವರ್ಕ್ ಮಾಡ್ತಾರೆ ಎಲ್ಲರೂ. ಬಟ್ ತಿರ್ಗಾ ಕಸ ಅದು ಯಾವುದೋ ಡಬ್ಬ ಹಾಕಿದರೆ ಕಸ ಡಬ್ಬನಲ್ಲಿ ಆಗ್ಬೋದು. ನಾನೀಗ ಪಾದ್ರಾಯನ್ಪುರ ವಾರ್ಡ್ಗೆ ಬಂದಿದ್ದೀನಿ. ಇದು ಚಾಮರಾಜಪೇಟೆಯಲ್ಲಿ ಈಗ ಸದ್ಯಕ್ಕೆ ಅಂದರೆ ಕಾರ್ಪೊರೇಟರ್ಗಳ ಪೈಕಿ JDS ಗೆಲ್ತಾ ಇದ್ದಂಥ ಏಕೈಕ ವಾರ್ಡ್ ಇದು. ಸೊ ಹಾಗಿದ್ರೆ ಇಲ್ಲಿನ ವಾತಾವರಣ ಹೇಗಿದೆ? ಚುನಾವಣೆ ಬೇಕು ಅಂತಿದ್ದಾರಾ, ಬೇಡ ಅಂತಿದ್ದಾರಾ? ಸಮಸ್ಯೆಗಳೇನೇನು? ಬನ್ನಿ ಜನರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಕಾರ್ಪೊರೇಷನ್ ಎಲೆಕ್ಷನ್ ಮಾಡಬೇಕು ಅಂತ? ಮಾಡಬೇಕು ಸರ್, ಖಂಡಿತ ಮಾಡಬೇಕು. ಕಾರ್ಪೊರೇಟರ್ಗಳು ಬೇಕು? ಬೇಕು. ಈಗ ಈ ಕ್ಷಣ ಎಲೆಕ್ಷನ್ ಆದರೆ ಯಾರು ಗೆಲ್ಬೋದು ಇಲ್ಲಿ?
ಇಲ್ಲ ಇಲ್ಲ ಇಲ್ಲಿ ಪಾದರಾಯನಪುರದಲ್ಲಿ ಕಾಂಗ್ರೆಸ್ ಆಗಿರೋದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಕನ ಇಮ್ರಾನ್ ಪಾಷಾ ಅವ್ರು JDS ಅಲ್ಲ ಜೆಡಿಎಸ್ ಇಲ್ವಲ್ಲ ಕಾಂಗ್ರೆಸ್ ಬಂದ್ಬಿಟ್ನಲ್ಲ ಬಂದ್ಬಿಟ್ರಾ ಹೋದ್ಸಲ ಎಲ್ಲ JDS ಅಲ್ಲಿ ಇದ್ರಲ್ಲ ಅವರೇನು ಅಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಗಂಪು ಬಟ್ ಅವರೇ ಗೆಲ್ತಾರೆ ಗೆಲ್ತಾರೆ ಯಾಕೆ ಹಂಗೆ ಗೆಲ್ತಾರೆ ಸರ್ ಚೆನ್ನಾಗಿ ಕೆಲಸ ಮಾಡ್ತಾರಾ ಕೆಲಸ ಮಾಡ್ತಾನೆ ಅದು ಲೇಟ್ ಮಾಡ್ಬೇಕು ಸರ್. ಕಾರ್ಪೊರೇಟರ್ಗಳಿಲ್ಲ ಅಂದ್ರೆ ಕಷ್ಟ ಆಗುತ್ತಾ ಕಷ್ಟ, ತುಂಬ ಕಷ್ಟ ಆಗುತ್ತೆ. 2-3 ದಿವಸ ಎತ್ತಾರೆ, ಅವತ್ತೇ ಎತ್ತಲ್ಲ. ಕಾರ್ಪೊರೇಷನ್ ಅವ್ರು ತೆಗಿತಾರೆ, ಅವ್ರು ತೆಗಿಯಲ್ಲ, ಅವ್ರು ತೆಗಿಲ್ಲ. ಅವ್ರು ಹೇಳ್ತಾರೆ, ಅವ್ರು ತೆಗಿತಾರೆ. ಅವ್ರು ಎಲ್ಲಿ ಮಾಡ್ತಾರೆ? MLA ಅವರು, ಕೌನ್ಸಿಲರು ಇಲ್ಲಿ ಬಂದು ಎತ್ತಾರೆ. ಅವ್ರಿಗೆ ಹೇಳ್ತಾರೆ, ಅವ್ರು ಬಂದು ಎತ್ತಾರೆ. ಎಲೆಕ್ಷನ್ ಬೇಕಣ್ಣ, ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ಬೇಕಾ? ಮಾಡಲಿ ಬಿಡಿ. ಕೌನ್ಸಿಲರ್ ಬೇಕಲ್ಲ, ನೋಡಿ ಕಸ ಹೆಂಗಿದೆ ಅಲ್ಲಿ. ಕೌನ್ಸಿಲರ್ ಬಂದರೆ ಅದು ಕ್ಲಿಯರ್ ಮಾಡ್ತಾರೆ, ಇಲ್ಲಾಂದ್ರೆ ಕ್ಲಿಯರ್ ಆಗಲ್ವಾ? ಆಗಲ್ಲ. ಅವ್ರು ಯಾರು ಬರ್ತಾರೆ, ಕೌನ್ಸಿಲರು ಮಾಡ್ತಾರೆ ಬಿಡಿ, ಮಾಡಲಿ. ಎಲೆಕ್ಷನ್ನೇ ಬೇಕಾದ್ರೆ ಕೆಲಸ ಆಗೋದ್ರು, ಎಲೆಕ್ಷನ್ ಆಗಲ್ಲ ಅಂದ್ರೆ ಕೆಲಸ ಆಗಲ್ಲ. ಬರೋದು ಕೆಲಸ ಆಗೋದ್ರು, ಇಲ್ಲ ಕೆಲಸ ಆಗಲ್ಲ, ಕೆಲಸ ಆಗಲ್ಲ. ದೊಡ್ಡದು ಏರಿಯಾನಲ್ಲಿ ದೊಡ್ಡದು ಜನ ಇರೋದು ಕೆಲಸ ಆಗೋದ್ರು, ಅವ್ರ ಕೈನಲ್ಲಿ 2 ಜನ ಇರ್ತಾರೆ, ಮಾಡಿದ್ರೆ ಒಳ್ಳೇದು. ಈ ಕ್ಷಣಕ್ಕೆ ಎಲೆಕ್ಷನ್ ಆದ್ರೆ ಯಾರು ಗೆಲ್ಬೋದು ಸರ್? ಕಾರ್ಪೊರೇಟರ್ ಎಲೆಕ್ಷನ್ ಅಲ್ತಾಫ್ ಅಣ್ಣನೇ ಗೆದಿಯೋದು. ಅಲ್ತಾಫ್ ಖಾನ್, DK ಅಲ್ತಾಫ್ ಖಾನ್ ಅವರೇ ಗೆದಿಯೋದು. ಅವರೇ ಇರೋದನ್ನು ಪೋಸ್ಟ್ನಲ್ಲಿ ಇವಾಗ ಸದ್ಯಕ್ಕೆ ಅವರೇ ಕೆಲಸನೂ ಮಾಡ್ತಾ ಇರೋದು, ಅವರೇ ಕಾಂಗ್ರೆಸ್ಸಿಂದ ಅವರೇ ಇರೋದನ್ನು ಅವರೇ ಮಾಡ್ತಾ ಇರೋದನ್ನು. ಎಲ್ಲ ಒಳ್ಳೆ ಕೆಲಸ ನಡೀತದಲ್ಲ. ನಮ್ಮದು ಇಲ್ಲಿ ಈ ಕಡೆ ಇದೆ, ನಮ್ಮದು ಖಬ್ರಸ್ತಾನ್ ಇಲ್ಲಿ ಇದೆ, ಚಾಮರಾಜಪೇಟೆ ಮಶಾನ ಎಲ್ಲ ಮಾಡಿದ್ದಾರೆ, ನೈಟ್ ಇಲ್ಲಿ ಲೈಟ್ ಹಾಕಿದ್ದಾರೆ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾಡೋರಿಗೆ ಕೊಡಬೇಕು, ಒಳ್ಳೆ ಮಾಡಿದ್ದಾರೆ ನೋಡಿ, ಎಲ್ಲ ಈ ಕ್ಷಣ ಎಲೆಕ್ಷನ್ ಆದ್ರೆ ಅವರೇ ಗೆದ್ಬಿಡ್ತಾರಾ? ಇಲ್ಲಿ ಇದು ಪಾರ್ಕ್ ಹತ್ರ ಮಾಡಿದ್ದಾರೆ, ಪಾರ್ಕ್ ಹತ್ರ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಏರಿಯಾ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಬರ್ತಾರೆ ಗಾಡಿಯವರು, ದಿನ ಬರ್ತಾರಾ? ಏನ್ ತೊಂದರೆ ಇಲ್ಲ. ಈ ಕ್ಷಣ ಎಲೆಕ್ಷನ್ ಆದ್ರೆ ಯಾರು ಗೆಲ್ಬೋದು ಇಲ್ಲಿ? ನೋಡ್ಬೇಕು ಯಾರು ಬರ್ತಾರೆ. ಕಾಂಗ್ರೆಸ್ ಗೆಲ್ಬೋದಾ, ಬಿಜೆಪಿ ಗೆಲ್ಬೋದಾ, JDS ಗೆಲ್ಬೋದಾ? ಕಾಂಗ್ರೆಸ್ಸೇ ಗೆಲ್ಬೋದು. ಕಾಂಗ್ರೆಸ್ಸೇ ಗೆಲ್ಬೋದು ಅಂತ. ಮತ್ತೆ ಕೆಲಸ ಇರ್ತದೆ ಕಾರ್ಪೊರೇಷನ್. MLA ಅಧಿಕಾರಿಗಳಿದ್ರೆ ಆಗಲ್ಲ. MLA ಕೆಲಸ ಬೇರೆ, ಕಾರ್ಪೊರೇಷನ್ ಕೆಲಸನೇ ಬೇರೆ. ಏನೇನು ಕೆಲಸ ಕಾರ್ಪೊರೇಷನ್ದು? ಕಾರ್ಪೊರೇಷನ್ದು ಮೋರಿ ಕ್ಲೀನ್ ಮಾಡಬೇಕು, ರೋಡ್ ಕ್ಲೀನ್ ಮಾಡಿಸ್ಬೇಕು, ಕಚರ ಪಚ್ಚ ತೆಗಿಸ್ಬೇಕು. ಕಾರ್ಪೊರೇಷನ್ ಬೇರೆ ಒಳ್ಳೆಯದು, ರೋಡ್ ಕ್ಲೀನ್ ಇರ್ತದೆ. ಇಲ್ಲದ್ರೆ ಕ್ಲೀನ್ ಮಾಡೋಕೆ ಬರೋಕ್ಕಿಲ್ಲ. ಕೌನ್ಸಿಲರ್ ಫೋನ್ ಮಾಡಿದ್ರೆ ಬಂದು ಕ್ಲೀನ್ ಮಾಡಿಬಿಟ್ಟಿದ್ದಾರೆ. MLA ಫೋನ್ ಮಾಡೋಕ್ಕಿಲ್ಲ, ಅವನದೇ ಬೇರೆ ಹುದ್ದೆ, ಇವ್ರದೇ ಬೇರೆ ಹುದ್ದೆ. ಚಾಮರಾಜಪೇಟೆಯ 10 ವಾರ್ಡ್ಗಳ ಪೈಕಿ IPD ಸಾಲಪ್ಪ ವಾರ್ಡ್ ಕೂಡ ಒಂದು. ಈ ಬಾರಿ ಹೊಸದಾಗಿ ಡಿಲಿಮಿಟೇಷನ್ ಆಗಿ ಸೇರ್ಪಡೆಗೊಂಡಿರುವಂಥ ವಾರ್ಡ್ ಇದು. ರಾಯಪುರ ಮತ್ತು ಪಾದರಾಯನಪುರ ಭಾಗದಿಂದ ಕೆಲವು ಏರಿಯಾಗಳನ್ನು ಆಯ್ದು ಈ ಹೊಸ ವಾರ್ಡನ್ನು ರೂಪಿಸಿರುವಂಥದ್ದು. ಹಾಗಿದ್ರೆ ಇಲ್ಲಿರುವಂಥ ಜನರ ನಿರೀಕ್ಷೆಗಳೇನು, ಏನೆಲ್ಲ ಸಮಸ್ಯೆಗಳನ್ನು ಈ ಭಾಗದ ಜನರು ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿರುವಂಥ ಜನರನ್ನ ಮಾತಾಡಿಸ್ತಾ ತಿಳ್ಕೊಳ್ಳೋಣ. ಎಲೆಕ್ಷನ್ ಮಾಡಿದ್ರೆ ಒಳ್ಳೇದಾ? ಮಾಡಿದರೆ ಮಾಡಲಿ, ಏನು ಹಂಗೋ ಗೊತ್ತಿಲ್ಲ, ಬಿಟ್ರೆ ಬಿಡ್ಲಿ. ಎಲೆಕ್ಷನ್ ಬಂದ್ರೆ ನಮ್ಮದು ಒಂದು ಐತೆ ಹಾಕ್ತೀವಿ ಅಷ್ಟೇ. ನಮ್ಗೆ ಯಾಕೆ ಯಾವ್ದಾತ ಗೌರ್ಮೆಂಟು ಯಾರು ಗೆಲ್ಬೋದು ಈ ಸಲ ಕಾರ್ಪೊರೇಷನ್? ಯಾರಿಗೆ ಬರ್ತದೆ ಯಾರಿಗೆ ಗೊತ್ತು, ಹೇಳೋಕ್ಕಾಗಲ್ಲ. ಟ್ರಾಫಿಕ್ ಏನಿಲ್ಲ, ಅದು ಏನಿಲ್ಲ, ಈ ಕಡೆ ಏನು ತೊಂದರೆ ಏನಿಲ್ಲ. ಕಾರ್ಪೊರೇಷನ್ ಎಲೆಕ್ಷನ್ ಆಗ್ಬೇಕಾ? ಕಾರ್ಪೊರೇಷನ್ ಹಾಕ್ಲೇಬೇಕಲ್ಲ, ಎಲ್ಲವ್ರಿಗೆ ಒಳ್ಳೇದಾಗ್ತದೆ. ಕಾರ್ಪೊರೇಷನ್ ಹಾಕ್ಲೇಬೇಕು. ಕಾರ್ಪೊರೇಟರ್ಗಳಿಲ್ಲ ಈಗ? ಇಲ್ಲ ಮರ್ತೋಗಿದ್ದಾರೆ ಎಲ್ಲ ಕಾರ್ಪೊರೇಟರ್. ಆಗ್ತದಲ್ಲ, ಇಲ್ಲ ರೋಡ್ ಇಲ್ಲ ಸರಿಯಾಗಿ, ಏನು ಮಾಡೋಕ್ಕಾಗ್ತದೆ. ಅಧಿಕಾರಿಗಳು ಯಾರು ಕೈಗೆ ಸಿಗಲ್ಲ. ಕಾರ್ಪೊರೇಟರ್ ಸಿಗ್ತದೆ, MLA ಅಷ್ಟೇ. ಯಾಕೆ ಕ್ಲೀನ್ ಆಗುತ್ತೆ, ಮೇಂಟೆನೆನ್ಸ್ ಚೆನ್ನಾಗಾಗುತ್ತೆ, ಅದ್ರಿಂದ ಮಾಡ್ತಾರೆ. ಬೇಕು ಬೇಕು. MLA ಮತ್ತೆ ಅಧಿಕಾರಿಗಳಿದ್ರೆ ಆಗಲ್ವಾ? ಏನಿಲ್ಲ, ಅವರವರ ಜಾಗದಲ್ಲಿ ಅವ್ರು ಇರ್ತಾರೆ ಅಷ್ಟೇ. ಕಾರ್ಪೊರೇಟರ್ಗಳಿಲ್ಲ, ಹಾಗಾಗಿ ಸಮಸ್ಯೆ ಆಗ್ತಾ ಇದೆ. ಅದೇ ಮೇನ್. ಈ ಕಡೆ ಏನು ಸಮಸ್ಯೆ? ಈ ಕಡೆ ಏನು ಸಮಸ್ಯೆ ಅದೇ ಕಾರ್ಪೊರೇಟ್ರ್ ಬಂದರೆ ಏನಂದ್ರೆ ಸ್ವಲ್ಪ ಎಲ್ಲ ಕ್ಲೀನ್ ಆಗುತ್ತೆ. ಕೆಲಸದಲ್ಲಿ ಎಲ್ಲ ತೊಂದರೆ ಆಗ್ತದೆ. MLA ಅವ್ರಿಗೆ ಹೇಳೋಕ್ಕಾಗಲ್ಲ, MLA ಅವ್ರು ದೂರ ಇರ್ತಾರೆ. ಕಾರ್ಪೊರೇಟರ್ ಇದ್ದರೆ ಸ್ವಲ್ಪ ಒಳ್ಳೇದಾಗುತ್ತೆ. ಈಗ ಮಾಡಿದ್ರೆ ಮಧ್ಯಾಹ್ನ ಬರ್ತಾರೆ, ಆ ಥರ ಲೆಕ್ಕಾಚಾರ ಆಯಿತು. ಕಾರ್ಪೊರೇಟರ್ಗಳಿದ್ರೆ ಬೇಗ, ಕಾರ್ಪೊರೇಟರ್ ಇದ್ದರೆ ಸ್ವಲ್ಪ ಒಳ್ಳೇದಾಗುತ್ತೆ. ನಮ್ಮ ಏರಿಯಾದವರೇ ಇರ್ತಾರಲ್ಲ. ಹೌದು, ಹೋಗೋ ಬರೋಕ್ಕೆ ಭಾಳ ತೊಂದರೆ ಆಗುತ್ತೆ. ಅಲ್ಲಿ ಪಕ್ಕದ್ದು ಭಾಳ ತೊಂದರೆ ಐತೆ. ಅಲ್ಲಿ ಆಂಬುಲೆನ್ಸ್ಗಳಿಗೆ ಹೋಗೋಕೆ ಬರೋಕ್ಕೆ ತೊಂದರೆ ಐತೆ. ಅಲ್ಲಿ ಹಲವಾರು ಜಾಗದಲ್ಲಿ ಹೋಗ್ಬೋದು, ರಸ್ತೆ ಫುಟ್ಪಾತು ಎಲ್ಲ ಕಿತ್ತೋಗಿದೆ. ಯಾರು ಹೇಳೋರಿಲ್ಲ, ಕೇಳೋರು ಇಲ್ಲ, ಮಾತಾಡೋರು ಇಲ್ಲ. ಆ ಥರ ಸ್ಥಿತಿ ಆಗಿದೆ. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಲೋಕಲ್ ಕಾರ್ಪೊರೇಟರ್ ಇದ್ದರೆ ಅಲ್ಲಿ
ಅಲ್ಲಿ ಒಂದೊಂದು ವಾರ್ಡ್ಗೆ ಒಂದೊಂದು ಕಾರ್ಪೊರೇಟರ್ ಅಂತ ಅವ್ರದ್ದೇ ಒಂದು ಬೌಂಡ್ರಿ ಇರುತ್ತೆ. ಅಲ್ಲಿ ಲೋಕಲ್ ಸಮಸ್ಯೆಗಳು ಕಾರ್ಪೊರೇಟರ್ಗಳಿಗೆ ಲೋಕಲ್ ಜನರು ಬಂದು ತಿಳಿಸ್ತಾರೆ. ಸೊ ಇಮಿಡಿಯೇಟ್ಲಿ ಕಾರ್ಪೊರೇಟರ್ ಅಧಿಕಾರಿಗೆ ಮಾತಾಡೋದು, ಏನು ಪ್ರಾಬ್ಲಮ್ ಆಗಿದೆ, ಏನು ಸಮಸ್ಯೆ ಆಗಿದೆ ಅಂತ. ಒಳಚರಂಡಿ ಇರ್ಬೋದು, BWSSB ಕೆಲಸನ ಅದೂ ತುಂಬ ಕೆಟ್ಟೋಗಿದೆ. ಅಲ್ಲಲ್ಲಿ ಸ್ಯಾನಿಟರಿ ಓವರ್ಫ್ಲೋ ಆಗ್ತಾ ಇದೆ. ಇದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಜನರ ಮಾತು. ಆದಷ್ಟು ಬೇಗ ನಗರ ಪಾಲಿಕೆಗಳಿಗೆ ಸದಸ್ಯರನ್ನು ಆಯ್ಕೆ ಮಾಡುವಂಥ ಕಾರ್ಪೊರೇಷನ್ ಚುನಾವಣೆಯನ್ನು ನಡೆಸಲೇಬೇಕು ಅನ್ನುವಂಥದ್ದು ಇಲ್ಲಿರುವಂಥ ಜನರ ಮಾತು. ಇದರ ಜೊತೆಗೆ ನಾವಿವತ್ತು ರಿಯಾಲಿಟಿ ಚೆಕ್ ಮಾಡಿರುವಂತಹ 4 ವಾರ್ಡ್ಗಳಲ್ಲೂ ಕೂಡ ಬಿಗಿಯಾದ ಸ್ಪರ್ಧೆ ಇದೆ. ಯಾಕೆಂದರೆ ವಾರ್ಡ್ ಡಿಲಿಮಿಟೇಷನ್ ಆಗಿದೆ, ಕೆಲವು ಏರಿಯಾಗಳು ಮತ್ತೊಂದು ಹೊಸ ವಾರ್ಡ್ಗೆ ಹೋಗಿ ಸೇರ್ಪಡೆಗೊಂಡಿದೆ. ಈ ಇರುವಂಥ ವಾರ್ಡಿಗೆ ಹೊಸದಾಗಿರುವಂಥ ಏರಿಯಾಗಳು ಸೇರ್ಪಡೆ ಆಗಿರೋದ್ರಿಂದ ಮತದ ಲೆಕ್ಕಾಚಾರಗಳು ಕೂಡ ಮೇಲೆ ಕೆಳಗಡೆ ಆಗಿದೆ. ಹೀಗಾಗಿ ಈ ಬಾರಿ ಯಾರು ಗೆಲ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾಗಿರುವಂಥ ಸಂಗತಿ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.